ಎಸ್ ವೆಲ್ಕಮ್ ಟು ಮೈ ವ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರಣ. ಸೊ ಇವತ್ತು ನಾವು ಮಾಡಕ್ಕೆ ಹೊರಟಿರುವಂಥ ರೆಸಿಪಿ ಕ್ರೀಮ್ ಆಫ್ ಮಶ್ರೂಮ್ ಸೂಪ್. ಸೊ ನನಗೆ ಇದು ತುಂಬ ಒಂದು ಫೇವ್ರೇಟ್ ಸೂಪ್ ಮಶ್ರೂಮಲ್ಲಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನು ಮನೇಲಿ ಟ್ರೈ ಮಾಡಿದ್ರೆ ಹೆಂಗಾಗುತ್ತೆ ಏನೋ ಒಂದು ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಾದ್ರೆ ಚೆನ್ನಾಗಾಯ್ತು, ಇಲ್ಲಿಂದ ಹಂಗೆ ರಾ ಆಗಿ ತೋರಿಸ್ತೀನಿ. ಎಸ್, ಪ್ಯಾನ್ ಬಿಸಿ ಆಗಿದೆ. ಒಂದು ಬಟರ್ನ, ಸಾಲ್ಟೆಡ್ ಬಟರ್ನ ಹಾಕೊಳ್ತಾ ಇದ್ದೀನಿ. ಬಟರ್ ಮೆಲ್ಟ್ ಆಗ್ತಿದ್ದ ಹಾಗೆ ನಾನು ಹಾಕ್ತಾ ಇದ್ದೀನಿ ಒಂದು ಸ್ಮಾಲ್ ಆನಿಯನ್ ಅಲ್ಲಿ ಹಾಫ್ ಪೋರ್ಷನ್ ಅನ್ನ ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ಸೊ ಆನಿಯನ್ ಲೈಟ್ ಆಗಿ ಫ್ರೈ ಆದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಗಾರ್ಲಿಕ್. ಒಂದು ಒಂದು 10 ಕ್ಲೌಸ್ನ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ಇದರಲ್ಲಿ. ಇನ್ನು ಫ್ರೈ ಮಾಡೋಣ. ಆನಿಯನ್ ಫುಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕು. ಆ್ಯಂಡ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಎರಡು ಕೂಡ. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಸೊ ಈ ಫ್ರೈ ಆಗ್ತಾ ಬರ್ತಿದ್ದಂಗೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮಶ್ರೂಮ್. ಸೊ ಮಶ್ರೂಮ್ ಹಾಕೊಂಡಾದ್ಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಸ್, ಎಲ್ಲ ಮಶ್ರೂಮ್ ಬಾಯ್ಲ್ ಆಗಿದೆ. ಹೆಂಗೆ ವಾಟರ್ ಕಂಟೆಂಟ್ನ ಬಿಟ್ಟು ಬಾಯ್ಲ್ ಆಗಿದೆ ನೋಡಿ. ಸೊ ಇನ್ನು ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡಿ, ಯಾಕಂದರೆ ಇದರಲ್ಲೂ ಇರೋದು ಸಾಲ್ಟೆಡ್ ಬಟರ್ ನಾವು ಹಾಕಿರೋದು. ಸೊ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಣ. ಯೂಶ್ವಲಿ ಕೆಲವರು ಮೈದಾ ಹಾಕ್ತಾರೆ, ಬಟ್ ಐ ಡೋಂಟ್ ಪ್ರಿಫರ್ ಮೈದಾ. ನಾನು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಇದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ಪು. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಪ್ಯಾನ್ ಅಡಿಗೆ ಇಟ್ಕೊಳ್ಳೋಣ. ಓಕೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಎರಡು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮ್ಯಾಕ್ಸಿಮಮ್ ಪೋರ್ಷನನ್ನು ನಾನು ಮಿಕ್ಸಿ ಒಳಗಡೆ ಹಾಕಿ ರುಬ್ತಾ ಇದ್ದೀನಿ. ಈ ಸ್ವಲ್ಪ ಪೋರ್ಷನನ್ನು ನಾನು ಮತ್ತೆ ಪ್ಲೇಟಲ್ಲಿ ಹಾಕಿ ಎತ್ತಿಡ್ತೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಲೋಟ ನೀರು ಹಾಕೊಳ್ತಾ ಇದ್ದೀನಿ. ನೋಡಿ, ರುಬ್ಬಿ ತಂದೆ. ಸೊ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ, ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಅದೇ ಪ್ಯಾನಲ್ಲಿ ಮತ್ತೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಲ್ಟೆಡ್ ಬಟರ್ ಬಿಸಿ ಆಗ್ತಿದ್ದಂಗೆ ನಾನು ಮತ್ತೆ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ, ಚಾಪ್ ಮಾಡಿಟ್ಟಿರೋದು. ಅದ್ರ ಮೇಲೆ ಮತ್ತೆ ಆನಿಯನ್ ಹಾಕ್ತಾ ಇದ್ದೀನಿ. ಉಳಿದಿರೋ ಹಾಫ್ ಆನಿಯನ್ನ ನಾನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಫ್ರೈ ಆಗಿದೆ. ಆದಮೇಲೆ ನಮ್ಮ ಕ್ರೀಮಿ ಮಶ್ರೂಮ್ನ ಇದರೊಳಗಡೆ ಆ್ಯಡ್ ಮಾಡೋಣ. ಓಕೆ, ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಇನ್ನೂ ಉಳಿದಿರೋ ಕ್ರೀಮ್ನ ಆಲ್ರೆಡಿ ಇದರಲ್ಲಿ ಕ್ರೀಮ್ ಇದೆ, ಇದನ್ನೆಲ್ಲ ನೀಟಾಗಿ ತೆಗೆದು, ಕ್ರೀಮ್ ಅಂದರೆ ಮಶ್ರೂಮ್ ಬ್ಲೆಂಡ್ ಆಗಿರೋದಿದೆ, ಇದನ್ನು ನೀಟಾಗಿ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಎಸ್, ಉಳಿದಿರೋ ಅಂತ ಎಲ್ಲ ಏನು ನಾವು ಬ್ಲೆಂಡ್ ಮಾಡ್ಕೊಂಡಿದ್ದೀವಿ ಅದು ಮಿಕ್ಸಿಗೆ ನೀರೆಲ್ಲ ಹಾಕೊಂಡು ಎಲ್ಲ ಪೇಸ್ಟ್ನ ಇದಕ್ಕೆ ಹಾಕೊಂಡ್ಬಿಟ್ಟೆ. ಸೊ ನನಗೆ ಇವಾಗ ಒಂದು 4 ಮೆಂಬರ್ಸಿಗೆ ಆಗುವಷ್ಟು ಬೇಕು. ಆಲ್ರೆಡಿ ಇದು ಸ್ವಲ್ಪ ತಿಕ್ಕಾಗಿದೆ. ಇದಕ್ಕೆ ಇನ್ನೂ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಮತ್ತೆ ತಿಕ್ ಮಾಡ್ತೀನಿ, ಅದು ಬೇರೆ ಮೆಥಡಲ್ಲಿ. ಸೊ ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನಿದು ಬಾಯ್ಲ್ ಆಗಲಿ. ನೀರು ಹಾಕೊಂಡಾದ್ಮೇಲೆ ಇದಕ್ಕೆ ನಾವು ಆಲ್ರೆಡಿ ಎತ್ತಿಟ್ಟಿದ್ವಲ್ಲ ಆವಾಗ, ಸೊ ಆ ಮಶ್ರೂಮ್ಸ್ನ ಇಡಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಲ್ಟ್ ಟೇಸ್ಟ್ ಮಾಡಿದೆ, ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬಾಯ್ಲ್ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಹೆಸರಲ್ಲೇ ಕ್ರೀಮ್ ಆಫ್ ಮಶ್ರೂಮ್ ಸೂಪ್ ಆಗಿರೋದ್ರಿಂದ ಇದಕ್ಕೆ ನಾವು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ ಪೋರ್ಷನ್ನ ಸ್ಕಿಪ್ ಮಾಡೋಂಗಿಲ್ಲ ಐ ಥಿಂಕ್. ಸೊ ನಾನು ಫ್ರೆಶ್ ಕ್ರೀಮ್ನ ತಗೊಂಡು ಬಂದು ಇದೊಂದು ಆಲ್ಮೋಸ್ಟ್ ಒಂದು 4 to 5 ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ರೀಮ್ನ ಹಾಕ್ಕೊಂಡಿರೋ ಫ್ರೆಶ್ ಕ್ರೀಮ್ನ ಫುಲ್ ಮಿಕ್ಸ್ ಮಾಡೋಣ.
ಬಾಯ್ಲ್ ಆಗ್ತಾ ಬಂದಾಗ ನಾನು ಇದಕ್ಕೆ ಕಾರ್ನ್ ಸ್ಟಾರ್ಚ್ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬರುತ್ತೆ ಸೂಪ್ದು. ಅಗೇನ್ ಆಪ್ಷನಲ್. ಸೊ ಸೂಪ್ ಬಾಯ್ಲ್ ಬರ್ತಾ ಇದೆ, ಇದ್ರ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ ಚೀಸ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಆಪ್ಷನಲ್, ಇದು ಹಾಕೊಳ್ಬೇಕು ಅಂತಾನೆ ಏನಿಲ್ಲ, ನಾವು ಹಾಕೊಳ್ತಾ ಇದ್ವಿ. ವಿ ಲವ್ ದ ಫ್ಲೇವರ್ ಆಫ್ ಚೀಸ್. ಇದು ಹಾಕೊಳ್ದೆ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು 2-3 ಮಿನಿಟ್ಸಲ್ಲಿ ನಮ್ಮ ಕ್ರೀಮ್ ಆಫ್ ಮಶ್ರೂಮ್ ಸೂಪ್ ರೆಡಿ ಆಗಿರುತ್ತೆ. ಎಸ್, ಫೈನಲಿ ನಮ್ಮ ಕ್ರೀಮ್ ಆಫ್ ಮಶ್ರೂಮ್ ಸೂಪ್ ರೆಡಿ ಆಗಿದೆ. ತಡ ಮಾಡೋದೇ ಬೇಡ, ಫಸ್ಟ್ ಪ್ರೊಫೆಸರ್ ಟೇಸ್ಟ್ ನೋಡಲಿ, ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ. ಓಕೆ? ಎಸ್ ಪ್ರೊಫೆಸರ್, ಕ್ರೀಮ್ ಆಫ್ ಮಶ್ರೂಮ್ ಸೂಪ್. ಎಡಾತನ ಒಪಿನಿಯನ್? ಆ್ಯಕ್ಚುಲಿ ಫಸ್ಟ್ ಒಂದು ಹೋಟೆಲಲ್ಲಿ ಟ್ರೈ ಮಾಡಿದ್ದೆ. ಹೋಟೆಲಲ್ಲಿ ತಿಂದು ಇನ್ನೊಂದ್ಸತಿ ಟ್ರೈ ಮಾಡಬಾರ್ದು ಅಂತ ಇದ್ದೆ ಕ್ರೀಮ್ ಆಫ್ ಮಶ್ರೂಮ್, ಬಟ್ ನೈಸ್. ಸೊ ಇದಾಗಿತ್ತು ನಮ್ಮ ಶೆಫ್ನ ಮಾತು. ಇವಾಗ ಶೆಫ್ ಇದನ್ನು ಟೇಸ್ಟ್ ಮಾಡ್ತಿದ್ದಾರೆ. ಇವತ್ತಿನ ಶೆಫ್ ಕ್ರೀಮ್ ಆಫ್ ಮಶ್ರೂಮ್ ಸೂಪ್. ಸತ್ಯ ನಮ್ಮನೆ ವಾಲ್ದಿರೋದು. ಆ್ಯಕ್ಚುಲಿ ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವೊಂದು ಹೋಟೆಲಲ್ಲೂ ತುಂಬ ಚೆನ್ನಾಗಿರುತ್ತೆ ಕ್ರೀಮ್ ಆಫ್ ಮಶ್ರೂಮ್ ಸೂಪ್. ಬೇರೆ ಹೋಟ್ಲಲ್ಲಿ ಅದನ್ನೇ ನಾನು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ನೊಂದು ಹೋಟ್ಲಲ್ಲಿ ಹೋದಾಗ ಕ್ರೀಮ್ ಆಫ್ ಮಶ್ರೂಮ್ ಅಂತ ಆರ್ಡ್ರ್ ಮಾಡಿದ್ರೆ ಬರೀ ಮಶ್ರೂಮ್ ಹಾಕಿ ಕಾರ್ನ್ಫ್ಲೋರ್ದು ಸ್ಟಾರ್ಚ್ ಹಾಕಿ ಕೊಡ್ತಾರೆ, ಸ್ವೀಟ್ ಆಗಿ. ಚೆನ್ನಾಗಿರಲ್ಲ ಅದು. ಆ್ಯಂಡ್ ಪಾಯಸ ಕುಡ್ದಾಗ ಆಗ್ತಿತ್ತು ಕೆಲವೊಂದು ಹೋಟ್ಲಲ್ಲಿ. ದಿಸ್ ಸೂಪರ್, ತುಂಬ ಚೆನ್ನಾಗಿದೆ. ನಾನು ಮಾಡಿದ್ದು ಅಂತ ಫೇಕಾಗಂತೂ ಪಕ್ಕಾ ಹೇಳ್ತಿಲ್ಲ. ನಾವೇನು ಮೆಥಡಲ್ಲಿ ಮಾಡಿದ್ದೀವಿ ನೋಡಿ, ಆ ಉಪ್ಪೆಲ್ಲ ಕರೆಕ್ಟಾಗಿ ನೀವು ಗೇಜ್ ಮಾಡಿಕೊಂಡು ಇದೇ ಮೆಥಡಲ್ಲಿ ನಿಮ್ಮ ಮನೇಲೂ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೈನಿ ಸೀಸನ್ ಬೆಸ್ಟ್ ಅದ. ಆ್ಯಕ್ಚುಲಿ ರೈನಿ ಸೀಸನಲ್ಲಿ ಮಳೆ ಬರ್ತಾ ಇದ್ದಾಗ ಈ ಸೂಪ್ ಟ್ರೈ ಮಾಡ್ತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ತೀವಲ್ಲ. ಸೊ ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ. ಇಲ್ಲ, ಇನ್ನಿಬ್ರು ಗೆಸ್ಟ್ ಬಂದು ರಿವ್ಯೂ ಕೊಡೋಕ್ಕಿದ್ದಾರೆ, ಅದಾದಮೇಲೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಕ್ಯುಕುಂಬರ್ ಎಗ್ ಬೋಟ್. ನಮ್ಮ ಮನೆಗೆ ಈಗ ಗೆಸ್ಟ್ ಬಂದಿದ್ದಾರೆ, ನಮ್ಮ ಕುಕ್ಕಿಂಗ್ ಇದು ಫ್ಯಾನ್. ಅವರನ್ನು ಆ್ಯಕ್ಚುಲಿ ನಾವು ಬೇರೆ ರೆಸಿಪಿ ತಿನ್ನೋಕ್ಕೆ ಅಂತ ಕರೆದದ್ದು, ಬಟ್ ದಿಸ್ ವಾಸ್ ದ ಸರ್ಪ್ರೈಸ್ ಫಾರ್ ದ್ಯಾಮ್. ಸೊ ಎಸ್, ಟೇಸ್ಟ್ ಮಾಡಿ. ಅದು ಫ್ಲ್ಯಾಗ್ ತೆಗೀರಿ. ಅದು ಬೋಟ್ ಎಲ್ಲಿಗೆ ಹೋಗುತ್ತೆ ಹೇಳಿ? ಎಲ್ಲಿಗೆ? ಉದಾರ ದೇಶಕ್ಕೆ. ಉದಾರ ದೇಶ? ಹಾ ಬ್ರೋ, ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಬ್ರೋ. Cheers. ಇದು ಚಪಾತಿಗೆ ಅದಕ್ಕಾದರೆ ಇನ್ನೂ ಚೆನ್ನಾಗುತ್ತೆ. ಸೂಪರ್ ಆಗಿದೆ ಡಿಶ್. ಲಿಟಲ್ ಸ್ಪೈಸಿ ಆ ಥರ ಇದು ಚೆನ್ನಾಗಿದೆ. ಮತ್ತು ಬ್ಯಾಕ್ ಡ್ರಾಪಲ್ಲಿ ಇದು ಕುಕುಂಬರ್ ಜೊತೆಗೆ ಟೇಸ್ಟ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನಮ್ಮ ಇವತ್ತಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಿಶ್ ಕ್ರೀಮ್ ಆಫ್ ಮಶ್ರೂಮ್ ಸೂಪ್ನ ಸವಿಯಲು ಸಿದ್ಧ ಇದ್ದಾರೆ. ಕುಕಿಂಗ್ ಫ್ಯಾನ್ಸ್ ಇದ್ದಾರೆ. ಕುಕಿಂಗ್ ಫ್ಯಾನ್ಸ್, ನಮ್ದು ಕಾನ್ಸ್ಟೆಂಟ್ ಕುಕಿಂಗ್ ಫ್ಯಾನ್ಸ್. ಇದು ಕ್ರೀಮಿ ಇಂಚೊಂಡು ನೈಸ್ ಕ್ರೀಮಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಸಜೆಷನ್ಸ್? ನನ್ನ ಬೆಸ್ಟ್ ನಾನು ಕ್ರೀಮ್ ಆಫ್ ಮಶ್ರೂಮ್ ಸೂಪ್ನ ನಾನು ಶಿವಮೊಗ್ಗದಲ್ಲಿ ಟ್ರೈ ಮಾಡಿದ್ದೆ. ದಿಸ್ ಈಸ್ ಒನ್ ಅಮಾಂಗ್ ದ ಬೆಸ್ಟ್ ಕಾಂಪಿಟೇಟರ್ ಫಾರ್ ದ್ಯಾಟ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ಇನ್ನಷ್ಟು ರೆಸಿಪೀಸ್ ಹೊತ್ತಿಗೆ ಇನ್ನಷ್ಟು ಬ್ಲಾಗ್ಸ್ ಜೊತೆ ಬರ್ತಾ ಇರ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.